ಅಮಿತ್ ಶಾ ಅವರು ದಾವಣಗೆರೆ ಲೋಕಸಭಾ ಸದಸ್ಯರನ್ನ ಅವರ ಕಾರ್ಯವೈಖರಿ ಹೊಗಳಿದ್ದಾರೆ ಅಂತೇಳಿ. ಅಲ್ಲಿ ನಡೆದಿರೋದೇ ಬೇರೆ. ಅಮಿತ್ ಶಾರವರು ಸಭೆ ನಡೆಯೋ ಸಂದರ್ಭದಲ್ಲಿ ದಾವಣಗೆರೆ ಲೋಕಸಭಾ ಸದಸ್ಯರು ಇದ್ದರು. ಆ ಸಂದರ್ಭದಲ್ಲಿ ಅವರು ನನ್ನನ್ನೇನು ಭೇಟಿಯಾಗಿ ಏನೂ ಮಾತಾಡಿಸ್ತಿಲ್ಲ. ಆದರೆ ವೈಯಕ್ತಿಕವಾಗಿ ಒಬ್ಬರೇ ಇದ್ದಾಗ, ಸರ್ ಪಕ್ಷದವ್ರು ತಪ್ಪು ತಿಳ್ಕೊಳ್ತಾರೆ, ಆಗಾಗ ನಿಮ್ಮನ್ನು ಅಲ್ಲಿ ಮಾತಾಡಿಸ್ತಿಲ್ಲ ಅಂಥೇಳಿ ವೈಯಕ್ತಿಕವಾಗಿದ್ದಾಗ ಹೋಗಿ ಅವ್ರಿಗೆ ಹೇಳಿದ್ರಂತೆ. ಇದನ್ನು ಗಮನಿಸಿದ ಅಮಿತ್ ಶಾ ಹೇಳಿದರು, 30 ವರ್ಷದಿಂದ ಆ ಪಕ್ಷ ಕಟ್ಟಿದ್ದ 30 ವರ್ಷದಿಂದ ಬಿ ಜೆ ಪಿಯ ಭದ್ರಕೋಟೆಯಾಗಿದ್ದಂಥ ದಾವಣಗೆರೆಯನ್ನು ನೀವೆಲ್ಲ ಸೇರಿ ಹಾಳು ಮಾಡಿದ್ರಿ. ಇಷ್ಟೊಂದು ಅಧಿಕಾರದ ಆಸೆಗೋಸ್ಕರವಾಗಿ ಸಾರ್ವಜನಿಕರ ಮುಂದೆ ಎದೆ ಉಬ್ಬಿಸಿ ಒಬ್ಬರೇ ಇದ್ದಾಗ ಪಕ್ಷಕ್ಕೆ ಮುಜುಗರ ಆಗತ್ತೆ ಅಂತ ಮಾತಾಡ್ಸಲ್ಲ ಅಂತ ಹೇಳಬೇಕಾದ್ರೆ, ಅಂಥವ್ರಿಗೆ ನೀವು ಅವಕಾಶ ಕೊಟ್ರಲ್ಲ, ಪಕ್ಷವನ್ನು ಕಡ್ದವ್ರನ್ನ ಸೋಲಿಸಿದ್ರಲ್ಲ ಅಂಥೇಳಿ ಚೀಮಾರಿ ಹಾಕಿರ್ತಕ್ಕಂಥದ್ದು ನಮ್ಮ ನಾಯಕರಿಗೆ. ಅವ್ರನ್ನ ಹೊಗಳಿಕೆ ಅಲ್ಲ, ಇಂಥವ್ರನ್ನ ನೀವೇ ಸೋಲಿಸಿದ್ರಲ್ಲ ಅಂಥೇಳಿ ಹೇಳಿದ್ದು. ಆದರೆ ಮಾಧ್ಯಮದಲ್ಲಿ ದಾವಣಗೆರೆ ಲೋಕಸಭಾ ಸದಸ್ಯರನ್ನು ಹೊಗಳಿದ್ರು, ದಾವಣಗೆರೆ ಲೋಕಸಭಾ ಸದಸ್ಯರನ್ನು ಹೊಗಳಿದ್ರು. ನಾನು ಅವ್ರು ಹೊಗಳಿದ ತಕ್ಷಣ ನಾನೇನು ಬಿ ಜೆ ಪಿಗೆ ಹೋಗಲ್ಲ. ಹೌದು, ಯಾರು ಕರೆದಿರೋರು ಯಾರು ಬಿ ಜೆ ಪಿಗೆ? ಅವ್ರು ಹೇಳಿರೋದು ಜನರ ಮುಂದೆ ಎದೆ ಉಬ್ಬಿಸೋಗೋದು. ಒಬ್ಬರೇ ಇದ್ದಾಗ ಬಂದು ಇಲ್ಲ ಪಕ್ಷ ತಪ್ಪು ತಿಳ್ಕೊಳತ್ತೆ ಅಂತ ಬಂದೆ ಅನ್ಬೇಕಾದ್ರೆ ಅದು ಯಾವ ಮಟ್ಟದ ಪಕ್ಷ ನಿಷ್ಠೆ? ಯಾಕೆಂದರೆ ನಮ್ಮ ಪಕ್ಷದವರು ಭಾಳ ಜನ ಅವ್ರಿಗೆ ಬೆಂಬಲ ಕೊಟ್ಟಿರೋದ್ರಿಂದ ಅವ್ರಿಗೆ ಖುಷಿಯಾಗಿರೋಂಗೆ ಕಾಣುತ್ತೆ ನಾವು ಕರೆಕ್ಟ್ ಮಾಡಿದ್ದೀವಿ ಅಂತ. ಆದರೆ ಅವರು ಅಸಹ್ಯ ಆಗಿದೆ ನೀವು ಸೋಲಿಸಿರೋದಕ್ಕೆ ಅಂತ ಹೇಳಿರೋದು ಅವ್ರಿಗೆ ಅನಿಸಿಲ್ಲ ಪಾಪ. ಅವ್ರಿಗೆ ಖುಷಿಯಾಗಿದೆ ನಾವು ಗೆಲ್ಲಿಸಿದವ್ರಿಗೆ ಹೊಗಳಿದ್ದಾರೆ ಅಂತ. ಆದರೆ ಬಿ ಜೆ ಪಿಯ ಯಾವ ನಿಷ್ಠಾವಂತ ಕಾರ್ಯಕರ್ತರಿಗೂ ಕೂಡ ಈ ಮಾತು ಒಪ್ಪಲ್ಲ ಅಂತಕ್ಕಂಥದ್ದನ್ನ ನಾನು ಅಲ್ಲಿ ನಡೆದಿರ್ತಕ್ಕಂಥದ್ದು ತಿಳಿಸ್ಲಿಕ್ಕೆ